ಟಾಟಾ. ಹಾ ಟಾಟಾ ಬಾಯ್. ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಶ್ ವಿತ್ ಪೂಜಾ. ಸೊ ನಾನಂತೂ ತುಂಬ ಚೆನ್ನಾಗಿದ್ದೇನೆ, ಹಾಗೂ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಇವತ್ತು ಆ್ಯಕ್ಚುಲಿ ಟ್ಯೂಸ್ಡೇ ಆಗಿತ್ತು. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಅಂತ ದೋಸೆ ಮತ್ತು ಹಾಗೆ ಕಾಯಿ ಚಟ್ನಿ ಮಾಡಿದ್ದೆ. ಅದಾದ ನಂತರ ಮಧ್ಯಾಹ್ನ ಲಂಚ್ ಮಾಡಬೇಕಂತ ಅಂದ್ಕೊಂಡು ಮಧ್ಯಾಹ್ನ ಲಂಚಿಗೆ ಏನಾದರೂ ನಾನ್ ವೆಜ್, ನನ್ನ ಹಸ್ಬೆಂಡ್ ಇವತ್ತು ಮನೆಯಲ್ಲೇ ಇದ್ದರು, ಹಾಗಾಗಿ ಏನಾದರೂ ನಾನ್ ವೆಜ್ ಮಾಡುವ ಅಂತ ಅವರು ಮಾರ್ಕೆಟಿಗೆ ಹೋಗ್ತಾಯಿದ್ರು, ಮೀನು ಅಥವಾ ಚಿಕನ್ ತರುವ ಅಂತ. ರೂಹಿ ಅವ್ರ ಜೊತೆನೇ ಹೋಗಬೇಕಂತ ಹಠ ಮಾಡ್ತಾಯಿದ್ಲು. ಬಟ್ ಅವಳಿಗೆಲ್ಲಾದರೂ ಹೊರಗಡೆ ಹೋಗೋದಂದರೆ ತುಂಬ ಇಷ್ಟ. ರೂಮಲ್ಲೇ ಇದ್ದು ಬೋರ್ ಆಗುತ್ತೆ. ಹುಳಿ ಟಾಟಾ. ಹಾ ಟಾಟಾ ಬಾಯ್. ಇವಾಗ ಚಳಿಗಾಲ ಆಗಿರೋದ್ರಿಂದ ಎಲ್ಲ ಸ್ಕಿನ್ ಕೂಡ ಹಾಳಾಗಿರುತ್ತೆ, ತುಂಬ ಒಡೆದು ಹೋಗುತ್ತೆ ಸ್ಕಿನ್ನೆಲ್ಲ. ಹಾಗಾಗಿ ನಾನು ಯಾವಾಗಲೂ ಫೇಸ್ ಪ್ಯಾಕನ್ನು ಯೂಸ್ ಮಾಡ್ತೆ. ಹೌದು, ಚಳಿಗಾಲದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಫೇಸ್ ಪ್ಯಾಕನ್ನು ಯೂಸ್ ಮಾಡ್ತೇನೆ. ಸೊ ಹಾಗಾಗಿ ಫಸ್ಟ್ ನಾವು ಯಾವುದೇ ಫೇಸ್ ಪ್ಯಾಕನ್ನು ಹಾಕ್ಕೋಬೇಕಾದ್ರೂ ಮುಖನ ತುಂಬ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಲಿಂದ ಸ್ವಲ್ಪ ಒಂದು ಕಾಟನ್ ತೊಗೊಂಡು ಸ್ವಲ್ಪ ಹಾಲಲ್ಲಿ ಅದನ್ನ ಅದ್ಕೊಂಡು ಮುಖನ ಚೆನ್ನಾಗಿ ಫಸ್ಟ್ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಸೊ ಹೀಗೆ ಮಾಡಿಕೊಂಡ್ರೆ ಯಾವುದೇ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಬರುತ್ತೆ. ನಾನಿಲ್ಲಿ ಫೇಸ್ ಪ್ಯಾಕ್ಗೆ ಫಸ್ಟು ಒಂದು 3 ಬಾದಾಮಿನ ನೆನೆಸಿಟ್ಕೊಂಡಿದ್ದೆ. ಆ ಬಾದಾಮಿನ ಚೆನ್ನಾಗಿ ತೆಗೆದುಕೊಂಡು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಳದಿ ಮತ್ತು ಸ್ವಲ್ಪ ಗ್ಲಿಸರಿನ್ ಯೂಸ್ ಮಾಡ್ತಾಯಿದ್ದೆ. ಅದಾದ ನಂತರ 1 ಸ್ಪೂನ್ ಹಾಲು, 1 ಸ್ಪೂನಷ್ಟು ಹಾಲು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಮಾಡಿಕೊಂಡು ಇದನ್ನು ಮುಖಕ್ಕೆ ಹಾಗೆ ಕುತ್ತಿಗೆ ಸಹ ಹಚ್ಕೊಳ್ಳಿ. ಇದು ತುಂಬ ಚೆನ್ನಾಗಿದೆ ಈ ಫೇಸ್ ಪ್ಯಾಕ್. ಯಾಕಂದರೆ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನಿಲ್ಲಿ ಹಾಲು ಮತ್ತು ಗ್ಲಿಸರಿನ್ನ ಯೂಸ್ ಮಾಡ್ತೇನೆ. ನಮ್ಮ ಮುಖ ತುಂಬ ಸ್ಮೂತಾಗಿ ಸಾಫ್ಟಾಗಿರುತ್ತೆ ಮತ್ತು ನಮ್ಮ ಸ್ಕಿನ್ ಏನು ಡ್ರೈ ಆಗಿರೋದೆಲ್ಲ ಕಡಿಮೆ ಆಗುತ್ತೆ. ಸೊ ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ದರೆ ನೀವು ಇದನ್ನು ಕರ್ಡ್ ಯೂಸ್ ಮಾಡ್ಬೋದು. ಕರ್ಡ್ ತುಂಬ ಚೆನ್ನಾಗಿರುತ್ತೆ ಆಯಿಲಿ ಸ್ಕಿನ್ನವರಿಗೆ. ಸೊ ಡ್ರೈ ಸ್ಕಿನ್ ಆಗಿದ್ದರೆ ಹಾಲನ್ನು ಯೂಸ್ ಮಾಡಿ. ಸೊ ನಂದು ಏನಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಂದು ಸ್ಕಿನ್ ತುಂಬ ಅಂಡರ್ ಐ ಡಾರ್ಕ್ ಸರ್ಕಲ್ ಇರ್ಬೋದು, ತುಂಬ ಬ್ಲ್ಯಾಕ್ ಪಿಂಪಲ್ಸ್ ಎಲ್ಲ ಆಗಿ ತುಂಬ ಕಲೆ ಎಲ್ಲ ಆಗಿತ್ತು, ಸ್ವಲ್ಪ ಪಿಗ್ಮೆಂಟೇಷನ್ ಥರ ಎಲ್ಲ ಆಗಿತ್ತು. ಬಟ್ ಇವಾಗ ನಾನು ಫೇಸ್ ಪ್ಯಾಕೆಲ್ಲ ಯೂಸ್ ಮಾಡ್ತಾ ಸ್ವಲ್ಪ ಸ್ಕಿನ್ ತುಂಬ ಚೆನ್ನಾಗಿ ಆಗ್ತಾಯಿದೆ, ಗ್ಲೋ ಆಗ್ತಾಯಿದೆ. ಇವನ್ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ತೇನೆ ನಾನು, ಮಾಯ್ಚರೈಸರ್ ಕೂಡ ಯೂಸ್ ಮಾಡ್ತೇನೆ, ಅದ್ರ ಜೊತೆಗೆ ಫೇಸ್ ಪ್ಯಾಕನ್ನು ಯೂಸ್ ಮಾಡ್ತೇನೆ. ಫೇಸ್ ಪ್ಯಾಕ್ ಇವನ್ ಸ್ಕಿನ್ ವೈಟ್ ಆಗಲಿ ಅಂತೇನಲ್ಲ, ಸ್ಕಿನ್ ಸ್ವಲ್ಪ ಗ್ಲೋ ಆಗಲಿ, ಶೈನ್ ಬರಲಿ ಅನ್ನೋ ರೀಸನ್ಗೋಸ್ಕರ ನಾವು ಸ್ಕ್ರಬ್ ಮಾಡ್ತೇವಲ್ಲ, ಸೊ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಆ ರೀಸನ್ಗೋಸ್ಕರ ನಾನು ಫೇಸ್ ಪ್ಯಾಕನ್ನು ವೀಕ್ಲಿ 2 ಸಲ ಆದರೂ ಯೂಸ್ ಮಾಡ್ತೇನೆ. ಹಾಗೆ ಈ ಫೇಸ್ ಪ್ಯಾಕನ್ನು ಒಂದು 15 ನಿಮಿಷ ಆದಮೇಲೆ ತಣ್ಣಗಿರೋ ನೀರಲ್ಲಿ ತೊಳ್ಕೊಂಡು ಮಾಯ್ಚರೈಸರ್ ಹಾಕ್ಕೊಳ್ಳಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಪಾಂಪ್ಲೆಟ್ ಫ್ರೈ ಮತ್ತು ಚಿಕನ್ ಕರಿ ಮಾಡುವ ಅಂತ ಅಂದ್ಕೊಂಡೆ. ಯಾಕಂದರೆ ನನ್ನ ಹಸ್ಬೆಂಡ್ ಅಷ್ಟೊಂದು ವೆಜ್ ಇಷ್ಟಪಡೋದಿಲ್ಲ, ಅವರು ಯಾವಾಗಲೂ ಜಾಸ್ತಿ ನಾನ್ ವೆಜ್ಜೇ ಇಷ್ಟಪಡೋದ್ರಿಂದ. ಸೊ ಮನೇಲಿದ್ದಾರಲ್ಲ, ಹಾಗಾಗಿ ಅವರು ಚಿಕನ್ ತೊಗೊಂಡು ಬಂದರು. ಸೊ ಚಿಕನ್ ಅವರೇ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ, ಹೆಚ್ಚಾಗಿ ಅವರೇ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಚಿಕನ್ ಕರಿನ. ಸೊ ಪಾಂಪ್ಲೆಟ್ ಫ್ರೈನ ನಾನೇ ಮಾಡಿದೆ. ನಾನು ಆ್ಯಕ್ಚುಲಿ ಹೋಮ್ ಮೇಡ್ ಫಿಶ್ ಮಸಾಲಾನೇ ಯೂಸ್ ಮಾಡ್ತೇನೆ ಮಾಡಬೇಕಾದ್ರೆ. ಮತ್ತು ಅದ್ರ ಜೊತೆ ಎಕ್ಸ್ಟ್ರಾ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತೇನೆ. ಸೊ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಸ್ಮೆಲ್ ಒಳ್ಳೆ ಬರುತ್ತೆ. ಕೆಲವ್ರು ನನಗೆ ಕೇಳ್ತಾ ಇದ್ರಿ, ನಿಮ್ಮದು ಕೂದಲಿಗೆ ಯಾವ ಆಯಿಲ್ ಹಾಕ್ತೀರಾ, ಏನು ಮಾಡ್ತೀರಾ ಸ್ಪೆಷಲಾಗಿ, ಅಷ್ಟೊಂದು ಉದ್ದ ಇದೆ, ಶೈನಿ ಇದೆ, ಸ್ಟ್ರೈಟ್ ಇದೆ ಅಂತ. ಸೊ ನಾನು ಮುಂಚೆ ಒಂದು ಸಲ ಸ್ಟ್ರೈಟ್ ಮಾಡ್ಕೊಂಡಿದ್ದೆ, ಅದು 5 years ಬ್ಯಾಕ್. ಇವಾಗ ಹೇರ್ ಸ್ಟ್ರೈಟಿಂಗ್ ಏನು ಮಾಡಲ್ಲ. ಸೊ ನನ್ನದು ಹೇರ್ ಮುಂಚೆಯಿಂದನೂ ಕೂಡ ತುಂಬ ಸಿಲ್ಕಿನೇ. ಸ್ಪೆಷಲಾಗಿ ನಂದು ಹೇರ್ ತುಂಬ ಸ್ಟ್ರಾಂಗ್ ಇರಲಿ ಅಂತ ಒಂದು ಆಯಿಲನ್ನು, ಹೋಮ್ ಮೇಡ್ ಆಯಿಲನ್ನು ಮಾಡಿಟ್ಕೊಳ್ತಾನೆ, ಅದನ್ನೇ ಹಾಕ್ಕೊಳ್ಳೋದು ನಾನು. ಸೊ ನಿಮ್ಗೆ ಬೇಕಾಗಿದ್ದರೆ ನಾನು ಆಯಿಲ್ ಹೇಗೆ ಮಾಡ್ಕೊಳ್ಳೋದು ಮನೇಲಿ ಅಂತ ವಿಡಿಯೋನ ಒಂದು ಶೇರ್ ಮಾಡ್ಕೊಳ್ತೇನೆ ನಿಮ್ಮ ಜೊತೆ.
ಅದು ಯೂಸ್ ಮಾಡೋದ್ರಿಂದ ಕೂದಲು ತುಂಬ ಸ್ಟ್ರಾಂಗ್ ಆಗುತ್ತೆ. ಮತ್ತು ನಾನು ಆವಾಗ ಯಾವಾಗಲೂ ಸಹ ಫೇಸ್ ಪ್ಯಾಕನ್ನು ಯೂಸ್ ಮಾಡ್ತಾನೆ. ಬಾಳೆಹಣ್ಣು ಇರ್ಬೋದು ಮತ್ತು ಇದು ಈರುಳ್ಳಿಯಿಂದ ಮೆಂತೆಯಿಂದ ಎಲ್ಲದರಲ್ಲೂ ಮಾಡ್ಕೊಳ್ತಾನೆ. ತುಂಬ ಚೆನ್ನಾಗಾಗುತ್ತೆ ಕೂದಲು ಸಹ. ಶಾಂಪೂ ಕಂಡೀಷ್ನರ್ಗಿಂತ ಇದೆಲ್ಲ ಮಾಡಿಕೊಂಡ್ರೆ ಹೇರ್ ತುಂಬ ಫಾಲ್ ಆಗೋದಿಲ್ಲ ಮತ್ತು ತುಂಬ ಶೈನಿ ಆಗಿ ಸ್ಮೂತ್ ಆಗಿರುತ್ತೆ. ನಾನು ಹೆಚ್ಚಾಗಿ ಮನೇಲಿ ಅಡುಗೆ ಮಾಡಲಿಕ್ಕೆ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತೇನೆ. ಬೇರೆ ಆಯಿಲ್ ಅಡುಗೆ ಎಣ್ಣೆಗಿಂತ ತೆಂಗಿನ ಎಣ್ಣೆ ಕಂಪೇರ್ ಮಾಡಿದರೆ ತೆಂಗಿನ ಎಣ್ಣೆ ತುಂಬ ಹೆಲ್ತಿ. ಸೊ ಹಾಗಾಗಿ ಅದನ್ನೇ ನಾನು ಉಪಯೋಗಿಸೋದು. ಹಾಗೆ ಊರಿಗೆ ಹೋದಾಗ ಲಾಸ್ಟ್ ಟೈಮ್ ಕೂಡ ನನ್ನ ಚಿಕ್ಕಮ್ಮ ಒಂದು 4 ಲೀಟ್ರಷ್ಟು ತೆಂಗಿನ ಎಣ್ಣೆ ಕೊಟ್ಟಿದ್ದರು. ನಮ್ಮ ಮನೆಯಲ್ಲಿ ಮಾಡಿಸ್ತಾರೆ, ಹಾಗಾಗಿ ಒಂದು 4 ಲೀಟ್ರ್ ತಂದು ಇಟ್ಕೊಂಡಿದ್ದೆ. ಇದು ಆರಾಮಾಗಿ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಸ್ವಲ್ಪ ತೊಗೊಂಡು ಬರೋದು. ಮತ್ತು ಇಲ್ಲಿ ಎಲ್ಲ ತೆಂಗಿನ ಎಣ್ಣೆ ರೇಟೆಲ್ಲ ತುಂಬ ಕಾಸ್ಟ್ಲಿ ಇರುತ್ತಲ್ಲ, ಹಾಗಾಗಿ. ನನ್ನ ಹಸ್ಬೆಂಡ್ ಇವಾಗ ಚಿಕನ್ ಕರಿ ಮಾಡ್ಕೊಳ್ತಾಯಿದ್ರು. ಅವರೇ ಮಾಡ್ಕೊಳ್ಳೋದು ತಿನ್ನೋದಂದರೆ ತುಂಬ ಇಷ್ಟ. ಅವರೊಬ್ಬರಿಗೋಸ್ಕರ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ನಾನು ಚಿಕನ್ ತಿನ್ನೋದಿಲ್ಲ, ಹಾಗೆ. ಸೊ ನಮ್ಮದು ಲಾಸ್ಟ್ ಟೈಮ್ ನಾನು ಮನೆ ಚೇಂಜ್ ಮಾಡಿರೋದು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. ಸೊ ಹಾಗೆ ಫಸ್ಟ್ ಹಿಂದಿನ ಮನೆಯಲ್ಲಿ ನಮ್ಮದು ಕಿಚನೆಲ್ಲ ಸಿಸ್ಟಮ್ಯಾಟಿಕಲ್ಲಿತ್ತು. ಪಾತ್ರೆ ಎಲ್ಲ ಇಡಲಿಕ್ಕೆ ರ್ಯಾಕ್ಸ್ ಎಲ್ಲ ಇತ್ತು. ಬಟ್ ಇದು ಹಾಗಿಲ್ಲ. ಇದು ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ಇದರಲ್ಲಿ ಇದೇನು ಫರ್ನಿಷ್ಡ್ ಕಿಚನ್ ಅಲ್ಲ. ಸೊ ಹಾಗಾಗಿ ಸಿಂಪಲ್ ಆಗಿದೆ, ಬಟ್ ಸ್ಪೇಸ್ ತುಂಬ ಸಫಿಷಿಯೆಂಟ್ ಇದೆ. ಸೊ ನಾನು ಅಂದ್ಕೊಂಡೆ ಸ್ವಲ್ಪ ಕಿಚನ್ನ ಆರ್ಗನೈಸ್ ಮಾಡ್ಕೋಬೇಕು ಅಂತ. ಸೊ ಹಾಗಾಗಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಿಂದ ಸ್ವಲ್ಪ ಐಟಮ್ಸ್ನೆಲ್ಲ ತರಿಸ್ಕೊಂಡಿದ್ದೆ. ಆ ವಿಡಿಯೋನ ಸದ್ಯದಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇವ್ರದ್ದು ಚಿಕನ್ ಕರಿ ಆಲ್ಮೋಸ್ಟ್ ಆಗ್ತಾ ಬಂತು. ಆ್ಯಕ್ಚುಲಿ ನಾವು ಚಿಕನ್ ಕರಿ ಅಂದರೆ ಈಸಿಯಾಗಿ ಬೇಗ ಮಾಡಬೇಕಂತ ಇದ್ದರೆ ಇವರು ಎವರೆಸ್ಟ್ ಅವ್ರದ್ದು ಚಿಕನ್ ಮಸಾಲ ಇತ್ತಲ್ಲ, ಅದನ್ನೇ ಹಾಕಿ ಮಾಡೋದು. ಸೊ ಪಟ್ ಅಂತ ಆಗುತ್ತೆ. ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೂ ಸಹ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ಆವಾಗಲೇ ಆ ವಿಡಿಯೋನ ಬಂದು ನೋಡ್ಬೋದು. ನಾನು ಹಾಗೆ ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೇನೆ. ಸೊ ಅಂಟಿಲ್ ದೆನ್, bye and take care.